ಸುವರ್ಣ. ಥ್ಯಾಂಕ್ಸ್ ಗಂಡ, ಅಷ್ಟು ಪ್ರೀತಿಯಿಂದ ನನಗೆ ತಿನ್ಸಿದ್ದಕ್ಕೆ. ಇಟ್ಸ್ ಓಕೆ ಹೆಂಡತಿ, ಪ್ರೀತಿಲಿ ಥ್ಯಾಂಕ್ಸ್ ಸಾರಿ ಇದು ಯಾವುದು ಬರಬಾರ್ದು, ಆಯ್ತಾ? ಎಲ್ಲೋ ಆ ಸೇಡ್ಜಿ ದುಡ್ಡು ತೊಗೊಂಡು ಬರ್ತೀನಿ ಅಂದವ್ನು ಇನ್ನೂ ಬರಲೇ ಇಲ್ಲ. ಬರ್ತಿರ್ಬೋದು, ವೇಟ್ ಮಾಡೋಣ. ಬಗಾಡೆ ಸಾಹೇಬ್ರೆ, ನಿನ್ನೆ ರಾತ್ರಿ ನಾವು ಕುಡಿದು ನಿಶಾದಾಗೆ ಏನೇನೋ ಮಾತಾಡ್ಬಿಟ್ವಿ ಅಲ್ವಾ? ಹೌದಲ್ಲಪ್ಪ, ನಿನ್ನೆ ರಾತ್ರಿ ಕುಡಿದ ನಿಶೆ ಒಳಗೆ ನಾವೇನೇನೋ ಮಾತಾಡಿದ್ವಿ ಖರೆ. ಆದ್ರೆ ನೀ ಹೇಳಿದ್ದೊಂದು ವಿಚಾರ ಕೇಳಿ ನನ್ನ ನಿಶೆ ಎಲ್ಲ ಇಳಿದೋಯ್ತು. ಹೌದಾ? ಅಂತ ಮ್ಯಾಟ್ರ್ ನಾನೇನು ಹೇಳಿದೆ? ಯಾಕೆಲ್ಲಪ್ಪ ಇಷ್ಟು ಜಲ್ದಿ ಮರ್ತು ಬಿಟ್ಟೆನೋ? ಸುದೀಪು ನನ್ನ ಜೋಡಿನ ಅದಾನಂತ ರುದ್ರಾಣಿ ಹೇಳಿದ್ದನ್ನ ನಾವು ನಂಬಿ ಬಿಟ್ಟಿದ್ವಿ. ಆಗ ನೀವೊಂದು ವಿಚಾರ ಹೇಳ್ದಿ, ಸುದೀಪ್ ಆ ರುದ್ರಾಣಿ ಜೋಡಿ ಇರುವುದು ಡೌಟ್ ಅಂತ. ಅಲ್ಲೇ ಉಳಿದಿರೋ ಒಂದು ಕ್ವಾರ್ಟ್ರಿಗೆ ಇಂಥ ಎಕ್ಸ್ಟ್ರಾಡಿನರಿ ಐಡಿಯಾ ಕೊಟ್ಬಿಟ್ರಲ್ಲಪ್ಪ, ಕಂಪ್ನಿಗೆ ಲಾಸ್ ಆಗೋಯ್ತು. ಸಾಹೇಬ್ರೆ, ಆದರೂ ನನಗೆ ನನ್ನ ಬಗ್ಗೆ ಹೆಮ್ಮೆ ಅನಿಸ್ತೈತಿ. ಹೌದಲ್ವಾ ಬಗಾಡೆ ಸಾಹೇಬ್ರೆ? ದೀಪ್ಯಾ ಸಹನ ನಮ್ಮ ಜೋಡಿ ಇಲ್ಲ, ಈ ವಿಷಯ ಆ ರುದ್ರಾಣಿಗೂ ಗೊತ್ತಾಗೋಯ್ತು. ದೀಪ್ಯಾ ರುದ್ರಾಣಿ ಜೋಡಿ ಇದ್ದಾನೆ ಅಂತ ನಾವ್ಯಾಕೆ ನಂಬಬೇಕು? ಆಕಿನೂ ನಮ್ಮಂಗೆ ಆಟ ಆಡ್ತಾ ಇರ್ಬೋದಲ್ವಾ? ಖರೆ ಅಲ್ಲಪ್ಪ, ಅದಕ್ಕೆ ನಾವೀಗ ಸುದೀಪ ಸಹನನ್ನ ಹುಡುಕೋಣ. ಅವ್ರು ಇಲ್ಲೇ ಎಲ್ಲೋ ಇರಾಕ ಬೇಕು. ನೋಡಿದ್ಯಾ ಸಹನಾ, ಎಂಥ ಗೇಮ್ ನಡೀತಿದೆ? ಆ ಕಡೆ ನೋಡಿದ್ರೆ ದೊಡ್ಡವ್ವ, ಈ ಕಡೆ ನೋಡಿದ್ರೆ ಬಗಾಡೆ, ಇಬ್ರು ನಮ್ಮನ್ನೇ ಹುಡುಕ್ತಿದ್ದಾರೆ. ಸಹನಾ, ನಾವಿಲ್ಲಿರೋದು ತುಂಬ ಡೇಂಜರ್. ನಡಿ ಹೊರಟ್ಬಿಡೋಣ. ಆದರೆ ಸುದೀಪ್, ನಿನ್ನ ಉಂಗ್ರ ಇನ್ನೂ ಆ ಸೇಡ್ಜಿ ಹತ್ರನೇ ಇದೆ, ಅದನ್ನಾದ್ರೂ ತಗೋಬೇಕಲ್ವಾ? ಸಹನಾ, ಉಂಗ್ರ ಹೋದ್ರೆ ಹೋಯ್ತು, ಚಿಂತೆ ಇಲ್ಲ. ಆದರೆ ಈ ಬಗಾಡೆ ಕೈಲಿ ಸಿಕ್ಕಾಕೊಂಡ್ರೆ ಮೈಸೂರಿಗೆ ಹೋಗೋಕ್ಕಾಗಲ್ಲ. ನಡಿ ಸಹನಾ, ಲೆಟ್ಸ್ ಎಸ್ಕೇಪ್. Hello? 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 Who is this? Hello? May I speak with Mr. Shishir? ಹೌದು, ಶಿಶಿರ್ ಮಾತಾಡ್ತಿರೋದು. ನೀವ್ಯಾರು? ಶಿಶಿರ್, ನನ್ನ ಹೆಸರು, ನನ್ನ ಐಡೆಂಟಿಟಿ, ನನ್ನ ಅಡ್ರೆಸ್ಸು ಇದೆಲ್ಲ ನಿಮ್ಗೆ ಅನಗತ್ಯ. ನಾನು ಫೋನ್ ಮಾಡಿರೋ ಉದ್ದೇಶ ಮಾತ್ರ ನೀವು ತಿಳ್ಕೊಳ್ಳಿ. ವೆರಿ ಕ್ರಿಯೇಟಿವ್. ಸರಿ ಹೇಳಿ, ಏನು ನಿಮ್ಮ ಉದ್ದೇಶ? ಇದು ಒಬ್ಬ ಅನಾಮಧೇಯನ ಕರೆ ಅಂತೇಳಿ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. 2 ಅಥವಾ ಮ್ಯಾಕ್ಸಿಮಮ್ 3 ನಿಮಿಷ ನನ್ನ ಮಾತನ್ನ ಕೇಳಿ. ಆಮೇಲೆ ನೀವೇ ಡಿಸೈಡ್ ಮಾಡಿ ನನ್ನ ಜೊತೆ ಮಾತಾಡಿದ್ದು ವೇಸ್ಟಾ ಅಲ್ವಾ ಅಂತ. ರೀ ಸ್ವಾಮಿ, ಯಾರ್ರೀ ನೀವು? ಏನು ವಿಚಾರ? ನೋಡಿ, ಏನಾದರೂ ಇಂಪಾರ್ಟೆಂಟ್ ವಿಷಯ ಇದ್ರೆ ಹೇಳಿ, ಇಲ್ಲಾಂದರೆ ಪ್ಲೀಸ್ ಕಟ್ ದ ಕಾಲ್. ಸರಿ ಶಿಶಿರ್, ನಾನೀಗ ಮಾತಾಡ್ತಿರೋದು ನಿಮ್ಮ ಮದುವೆ ವಿಚಾರ. ನಿಮ್ಮ ಹುಡುಗಿ, ಐ ಮೀನ್ ನೀವು ಮದುವೆ ಆಗಬೇಕು ಅಂತಿರೋ ಹುಡುಗಿ ಸಂಜನಾ ವಿಚಾರ. ಮಾತಾಡ್ಲಾ? ಹೇಳಲಾ? ಹೇಳಿ. ಶಿಶಿರ್, ಇಷ್ಟೊತ್ತಿಗಾಗಲೇ ನಿಮ್ಮದು ಸಂಜನಂದು ಮದುವೆ ಆಗ್ಬಿಡ್ಬೇಕಾಗಿತ್ತು. ಯಾಕಿನ್ನೂ ಆಗಿಲ್ಲ? ನಿಮ್ಮ ಮನೇಲಿ ನಿಮ್ಮ ಅಪ್ಪ ಅಮ್ಮ ಸಂಜನನ ಅಕ್ಕ ಸಹನನ್ ಮದುವೆ ಆಗಲಿ ಅಂತ ಹೇಳಿದ್ರು. ಆಗಿನ್ನು ನೀವು ಅಮೇರಿಕಾದಲ್ಲಿದ್ರಿ. ಆಮ್ ಐ ರೈಟ್? ಹೌದು. ಸೊ ಆಮೇಲೆ ಸಹನನ್ ಮದುವೆ ಫಿಕ್ಸ್ ಆಯಿತು ಅಂತ ಅವ್ರ ಅಪ್ಪ ಅಮ್ಮ ಹೇಳಿದ್ರು. ನೀವು ಸಂಜನನ್ ಮದುವೆ ಆಗಬೇಕು ಅಂತ
ಅಮೇರಿಕಾದಿಂದ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮೈಸೂರಿಗೆ ಬಂದ್ರಿ. ಸಹನನ್ ಮದುವೆನೂ ಪೋಸ್ಟ್ಪೋನ್ ಆಯಿತು. ಕಾರಣಾಂತರಗಳಿಂದ ನೀವು ಬೇರೆ ಹುಡುಗಿರನ್ನ ನೋಡೋದಕ್ಕೆ ಶುರು ಮಾಡಿದ್ರಿ. ಕರೆಕ್ಟಾ? ಕರೆಕ್ಟ್. ಸೊ ಅಷ್ಟರಲ್ಲಿ ಸಂಜನಾ ನಿಮಗೆ ಫೋನ್ ಮಾಡಿದ್ಲು. ಮಾಡಿ, ಶಿಶಿರ್, ನಾನು ನಿಮ್ಮನ್ನು ಮೀಟ್ ಮಾಡಬೇಕು, ಮಾತಾಡಬೇಕು, ನಾನು ನಿಮ್ಮನ್ನೇ ಮದುವೆ ಆಗೋದು, ಪ್ಲೀಸ್ ಅಂತ ಹೋಗಾರ್ದು ನಮ್ಮ ಅಕ್ಕ ಸಹ ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತೆಲ್ಲ ಹೇಳಿ ನಿಮಗೆ ಪೂಸಿನೂ ಹೊಡೆದ್ಲು. ನೀವು ಪಾಪ ತುಂಬ ಒಳ್ಳೆಯವರು, ಅದನ್ನು ನಿಜ ಅಂತ ನಂಬಿದ್ರಿ. ಮೊನ್ನೆ ನೀವು ಅವ್ರ ಮನೆಗೆ ಹೋಗಿದ್ದಾಗ ಸಹನಾಗೆ ಫೋನ್ ಮಾಡಿ ಅಂದಾಗ ಅವರು ಟ್ರೈ ಮಾಡಿ ನಾಟ್ ರೀಚಬಲ್ ಆಗಿತ್ತು ಅಂದರು. ಕರೆಕ್ಟಾ? ಅವರು ಸಹನಾಗೆ ಫೋನೇ ಮಾಡಿಲ್ಲ ರೀ. ಅವ್ರದ್ದೇ ನಂಬರ್ಗೆ ಫೋನ್ ಮಾಡಿ ನಾಟ್ ರೀಚಬಲ್ ಅಂತ ನಾಟಕ ಮಾಡಿದ್ರು. ಪಾಪ ನಿಮ್ಗೆ ಗೊತ್ತೇ ಆಗಲಿಲ್ಲ. ಹಲೋ ಬಟ್ ಜಸ್ಟ್ ಒನ್ ಸೆಕ್ ಹೋಲ್ಡ್ ಆನ್. ಬೈ ದ ವೇ, ಇದೆಲ್ಲ ನಿಮ್ಗೆ ಯಾಕೆ ಗೊತ್ತು? ಹಾಂ, ಐ ವಾಸ್ ಅ ಫ್ಲೈ ಆನ್ ದ ವಾಲ್. ನಾನು ಅವ್ರ ಮನೆ ಗೋಡೆ ಮೇಲಿದ್ದ ನೋಣ ಅಂತ ಅಂದ್ಕೊಳ್ಳಿ. ಮ್ಯಾಟ್ರ್ ಇಂಪಾರ್ಟೆಂಟ್ ಅಷ್ಟೇ. ಸರಿ, ಬೇಗ ಕ್ಲೈಮ್ಯಾಕ್ಸ್ಗೆ ಬಂದ್ಬಿಡ್ತೀನಿ. ಸಹ ನನ್ನ ಮದುವೆ ಫಿಕ್ಸ್ ಆಗಿಲ್ಲ. ಅವಳು ಮದುವೆ ಆಗದೆ ನಿಮ್ಮ ಸಂಜನಾ ಮದುವೆ ಆಗೋದಿಕ್ಕೆ ಸಾಧ್ಯ ಇಲ್ಲ. ನನ್ನ ಕೇಳೋದಾದ್ರೆ ನೀವು ಬೇರೆ ಹುಡುಗಿನ ಮದುವೆ ಆಗೋದು ಬೆಟ್ರೇನು. ಬಾಯ್. ಹಲೋ. ಇದ್ದಿದ್ದೊಂದು ಉಂಗುರ, ಅದು ಹೋಯ್ತು. ಹಾಳಾಗಿ ಹೋಗ್ಲಿ ಅಂದರೆ ದುಡ್ಡು ಸಿಗಲಿಲ್ಲ. ಮತ್ತದೇ ಪ್ರಶ್ನೆ, ಮೈಸೂರಿಗೆ ಹೇಗೆ ಹೋಗೋದು? ಬಾಯಿಲಿ ನನ್ನ ಪಕ್ಕ ಕೂತ್ಕೋ. ಏನಾಯ್ತು ಸಹನಾ? ಸುದೀಪ್, ಒಂಥರ ವಿಚಿತ್ರ ಫೀಲಿಂಗ್ ಸುದೀಪ್. ಭಯ ಆಗ್ತಿದೆ, ಹುಷಾರಿಲ್ದಂಗೆ ಆಗ್ತಿದೆ. ಚಳಿ ಚಳಿ ಆಗ್ತಿದೆ ಸುದೀಪ್. ಸಹನಾ, ಏನಾಯ್ತು? ಸಹನಾ, ಏನಾಯ್ತು? ಏನಾಗ್ತಿದೆ? ಸುದೀಪ್, ಸುದೀಪ್, ತಲೆ ತಿರುಗ್ತಿದೆ. ಏನೋ ಒಂಥರ ಆಗ್ತಾ ಇದೆ. ಏನಾಗ್ತಿದೆ ನಿಮಗೆ ಸುದೀಪ್? ತುಂಬ ಸುಸ್ತಾಗ್ತಿದೆ ಸುದೀಪ್. ಅಯ್ಯೋ ದೇವ್ರೆ, ಏನಾಯ್ತು ನಿಂಗೆ ಸಡನ್ ಆಗಿ? ಸಹನಾ, ನೀರು ಕುಡಿತ್ಯಾ? ಒಂದ್ ನಿಮಿಷ ಇರು, ನಾನು ತರ್ತೀನಿ. ಬೇಡ ಸುದೀಪ್, ಎಲ್ಲೂ ಹೋಗ್ಬೇಡ, ನನ್ನ ಬಿಟ್ಟು ನನ್ನ ಜೊತೆನೇ ಇರು. ಸಹನಾ, ನಿಂಗೆ ಹುಷಾರಿಲ್ಲ, ನಾನು ನೀರು ತಂದ್ಕೊಡ್ತೀನಿ, ಕುಡಿದ್ರೆ. ಬೇಡ, ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ, ನನ್ನೆಲ್ಲೂ ಹೋಗಕ್ ಬಿಡಲ್ಲ ಸುದೀಪ್. I love you, Sudeep. I love you. ಸಹನಾ, ನಿನ್ನ ಮೈಯೆಲ್ಲ ಯಾಕೆ ತಣ್ಣಗಿದೆ? ಸುದೀಪ್, ನಿನ್ನ ಮದುವೆ ಆಗದೆ ನಿನ್ನ
ಆಗದೆ ನನಗೆ ಸಾಯೋ ಆಸೆ ಇಲ್ಲ ಸುದೀಪ್. ಐ ವಾಂಟ್ ಟು ಡೈ ಮ್ಯಾರಿಡ್ ಟು ಯು. ಐ ವಾಂಟ್ ಟು ಡೈ ಮ್ಯಾರಿಡ್ ಟು ಯು ಆಸ್ ಯುವರ್ ವೈಫ್ ಸುದೀಪ್. ಏನೋ ಹೇಳ್ತಿದ್ಯಾ ಸಹನಾ? ಸಹನಾ 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 ಸುದೀಪ ಎಲ್ಲಿ ಎಲ್ಲಿ ದೀಪ್ಯಾ? ನಂಗೆ ಗೊತ್ತಿಲ್ಲ ರೀ, ನಿಜವಾಗ್ಲೂ ಗೊತ್ತಿಲ್ಲ. ಲೇ ಸೇಟು, ನಿನ್ನೆ ರಾತ್ರಿ ವೈನಿಗೆ ಫೋನ್ ಮಾಡಿ ಸುದೀಪ ಹುಡುಗಿ ಜೋಡಿ ಇಲ್ಲೇ ಅದರ ಅಂತ ಹೇಳ್ತಲ್ಲೋ, ಈಗ ಅವ್ರೆಲ್ಲೋದ್ರು? ನಿನ್ನೆ ರಾತ್ರಿ ಅವ್ರು ಇಲ್ಲೇ ಇದ್ರು. ರುದ್ರಕ್ಕ ಹೇಳ್ದಾಗ ಆ ಹುಡುಗಿ ತಿನ್ನ ನಾಷ್ಟದಾಗ ವಿಷನೂ ಹಾಕ್ದೆ. ನೀವು ಬರೋ ದಾರಿನೇ ಕಾಯ್ತಾ ನನ್ನ ಅಂಗಡಿ ಹತ್ರನೇ ಇದ್ದೆ. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅವ್ರು ಇಲ್ವೇ ಇಲ್ಲ. ಲೇ ಸೇಟು, ನೀನೇ ಏನಾರ ಗೇಮ್ ಆಡಿ ಅಂತ ಗೊತ್ತಾದ್ರ ಮಗನ ಸಿಗದಾಕ್ಬಿಡ್ತೀನಿ. ವೈನಿ, ಸುದೀಪು ಸಹನಾ ಇಲ್ಲೆಲ್ಲೂ ಇಲ್ರಿ. ಹಾ, ನಾ ಈ ಸೇಟು ಮನೆಯಾಗೆ ಅದೀನ್ರಿ. ಆದ್ರ ಅವರಿಬ್ರು ಇಲ್ಲೆಲ್ಲೂ ಕಾಣಂಗಿಲ್ರಿ. ವೈನಿ, ಈಗೇನ್ ಮಾಡೋದು? ಆತು ವೈನಿ, ಹಂಗ ಮಾಡ್ತೀನಿ. ಏನಾಯ್ತು ಸಂಗಮೇಶ್ ಅವ್ರೆ? ರುದ್ರಕ್ಕ ನನ್ನನ್ನು ಸಾಯಿಸ್ಬಿಡು ಅಂದ್ಬಿಟ್ರ? ಇಲ್ಲ ಇಲ್ಲ ಚಂದುಲಾಲ್, ವೈನಿ ಈಗ ಅವ್ರ ಸೇಡಿನ ಆಟನ ನಿಲ್ಲಿಸ್ಬಿಟ್ಯಾರ. ಹೆದರ್ಬೇಡ, ನಿನಗೇನೂ ಆಗಂಗಿಲ್ಲ. ಅವರು ಬದಲಾಗ್ಯಾರ. ಕಾಲ ಬದಲಾದಂಗ ಜನ ಕೂಡ ಬದಲಾಗ್ತಾರ. ಹಂಗ ವೈನಿ, ಸುದೀಪು ಸಹನಾ ಎಲ್ಲೇ ಇದ್ರು ಅಲ್ಲೇ ಆರಾಮಾಗಿರ್ಲಿ ಅಂದ್ಬಿಟ್ರು ವೈನಿ. ವೈನಿ ವೈನಿ ಬದಲಾಗ್ಯಾರ, ವೈನಿ ಬದಲಾಗ್ಯಾರ. ಸಹನಾ, ಸಹನಾ, ನಿಧಾನ. ಸುದೀಪ್, ಎಲ್ಲಿದ್ದೀವಿ? ಏನಾಯ್ತು? ಹೇಳ್ತೀನಿ ಸಹನಾ, ಎಲ್ಲ ಹೇಳ್ತೀನಿ. ಮೊದಲು ನೀನು ಒಂದು ಸ್ವಲ್ಪ ಸುಧಾರಿಸ್ಕೊ. ತಗೊಳಪ್ಪ, ಈ ಕಷಾಯ ಕುಡಿಸು, ಎಲ್ಲ ಸರಿ ಹೋಗುತ್ತೆ. ತಗೋ ಸಹನಾ. ಸುದೀಪ್, ಏನಿದೆಲ್ಲ? ಏನಾಯ್ತು? ಸಹನಾ, ಮೊದಲು ಈ ಕಷಾಯ ಕುಡಿ, ನಾ ಆಮೇಲೆಲ್ಲ ಹೇಳ್ತೀನಿ. ತಗೋ. ನಿಧಾನ ನಿಧಾನ. ತಗೋ. ಸಾಕು, ಸ್ವಲ್ಪ ಇದೆ. ತಗೋ ತಗೋ. ನೋಡಪ್ಪ, ಇನ್ನೇನು ಭಯ ಇಲ್ಲ. 1-2 ಗಂಟೆ ಕಾಲ ಸುಸ್ತಿರತ್ತೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಆಯಿತು ಸ್ವಾಮಿಗಳೇ, ನಿಮಗೆ ಕೊಡೋದಕ್ಕೆ ನನ್ನ ಹತ್ರ ಹಣ ಇಲ್ಲ. ಪರವಾಗಿಲ್ಲಪ್ಪ, ಔಷಧಿ ಕೊಟ್ಟು ದುಡ್ಡು ಇಸ್ಕೊಳೋದು ಬರೀ ನಗರದಲ್ಲಿ ಇಲ್ಲ ಆಗಲ್ಲಪ್ಪ. ನಾವು ಕೊಡೋ ಔಷಧಿ ಇವ್ರಿಗೆ ಪ್ರಾಣ ಉಳಿತು ಅಂದರೆ ನಮ್ಗೆ ಅದೇ ಸಂತೋಷ. ನಾ ಬರ್ತೀನಿ. ಆಯಿತು ಸ್ವಾಮಿಗಳೇ. ಸುದೀಪ್, ಏನಾಯ್ತು? ಅವ್ರು ಯಾರು? ವಾಟ್ಸ್ ಹ್ಯಾಪ್ನಿಂಗ್? ಏನಾಯ್ತು ನನಗೆ? ಹೇಳ್ತೀನಿ ಸಹನಾ, ನಡೆದಿದ್ದೇನು ಅಂದರೆ, ನಿಮಗೋಸ್ಕರ ಪ್ರೀತಿಯಿಂದ ಮಾಡಿಸಿ ತಂದಿದ್ದೀನಿ. ತಗೊಳ್ಳಿ, ಬರಲಿ ತಿಂಡಿತೀನಿ. ನೀನೇ ತಿನ್ಸು,
ಒಂಥರ ವಿಚಿತ್ರ ಫೀಲಿಂಗ್ ಸುದೀಪ್. ಭಯ ಆಗ್ತಿದೆ, ಹುಷಾರಿಲ್ದಂಗೆ ಆಗ್ತಿದೆ. ಶಿಶಿರ, ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ಏನಾಯ್ತು? ಪ್ಲೀಸ್ ಕೂತ್ಕೊಳ್ಳಿ. ಆಗಲ್ಲ, ಕೂತ್ಕೊಂಡು ಮಾತಾಡೋಷ್ಟೆಲ್ಲ ಪೇಷನ್ಸ್ ಇಲ್ಲ ನನಗೆ. ನಾನು ಹೇಳಕ್ಕೆ ಬಂದಿರೋದು ಇಷ್ಟೇ, ನನ್ನ ಸಂಜಾಳ ಮದುವೆ ಪ್ಲ್ಯಾನ್ ಕ್ಯಾನ್ಸಲ್. ನಾನು ಬೇರೆ ಪ್ರಪೋಸಲ್ ನೋಡ್ತೀನಿ ಅಷ್ಟೇ. ಅಲ್ಲಪ್ಪ ಅಂಕಲ್, ನನಗೆ ತುಂಬಾ ಡಿಮ್ಯಾಂಡ್ ಇದೆ. ನನ್ನ ಮದುವೆ ಆಗೋಕ್ಕೆ ಹುಡುಗಿರು ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂಕಲ್. ನಾನು ನೋಡಿದ್ರೆ ನಿಮ್ಮ ಮನೆಗೆ ಬಂದು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಿ. ನಾನಿನ್ನು ಬರ್ತೀನಿ ಅಂಕಲ್, ಬಾಯ್. ಶಿಶಿರ, ನೀನೇನು ಬೇರೆ ಸಂಬಂಧ ನೋಡಿ ಮದುವೆ ಆಗ್ಬೋದಪ್ಪ, ಆದರೆ ನಮ್ಮ ಗತಿ ಏನು? ಸಂಜನಾ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಪ್ಪ. ಅವಳು ನಿನ್ನೆ ಮದುವೆ ಆಗ್ತೀನಿ ಅಂತ ಆಸೆ ಪಟ್ಟಿದ್ದಾಳೆ. ನಿನ್ನ ಜೊತೆ ಗಂಟೆಗಟ್ಟಲೆ ಫೋನಲ್ಲಿ ಮಾತಾಡಿ ನೀನೇ ಅವಳ ಗಂಡ ಅನ್ನೋದು ಅವಳ ಮನಸ್ಸಲ್ಲಿ ಹಚ್ಚೋತ್ಬಿಟ್ಟಿದೆಯಪ್ಪ. ಅವಳು ನಿನ್ನ ಬಗ್ಗೆ ನೂರಾರು ಕನಸುಗಳು ಕಟ್ಕೊಂಡಿದ್ದಾಳಪ್ಪ. ಹೀಗಿರುವಾಗ ಯಾಕೆ ಏನು ಅಂತ ಹೇಳಿದೆ ನಾನು ಮದುವೆ ಆಗಲ್ಲ ಅಂತೇಳಿ ಹೊರಟ್ಬಿಟ್ರೆ ಬೇಡಪ್ಪ, ಹಾಗೆ ಹೇಳ್ಬೇಡ. ಹೌದಪ್ಪ, ಈಗಾಗಲೇ ನಮ್ಮ ಸಂಜನಾ ಅವಳ ಫ್ರೆಂಡ್ಸ್ಗೆ, ನಮ್ಮ ನೆಂಟ್ರಿಸ್ಟ್ರಿಗೆ ಎಲ್ರಿಗೂ ಹೇಳ್ಕೊಂಡು ಬಂದಿದ್ದಾಳಪ್ಪ. ಈಗ ನೀ ಹೀಗೆ ಮಾಡಿ ಹೋಗ್ಬಿಟ್ರೆ ನೋಡ್ದವ್ರು ಏನು ಅನ್ಕೊಳ್ಳಲ್ಲ ಹೇಳು? ಅದು ಅಲ್ಲದೆ ನೀನು ನಮ್ಮ ಮನೆಯವನೇ ಆಗ್ಬಿಟ್ಟಿದ್ಯಪ್ಪ. ನಮ್ಮ ಸಂಜನಾ ನಿನ್ನ ಮದುವೆ ಆದರೆ ಸಂತೋಷವಾಗಿರ್ತಾಳೆ ಅನ್ನೋ ನಂಬಿಕೆ ನಮಗಿದೆಯಪ್ಪ. ಹೀಗಿರುವಾಗ ಯಾಕಪ್ಪ ಸಡನ್ನಾಗಿ ಈ ನಿರ್ಧಾರ ಬದಲಾಯಿಸಿದೆ? ಅಲ್ಲಪ್ಪ, ನಮ್ಮ ಕಡೆಯಿಂದ ಏನಾದ್ರು ತಪ್ಪಾಯ್ತಾ? ಅಂಕಲ್, ತುಂಬಾ ಡೀಸೆಂಟಾಗಿ ಕೆಲವೇ ಪದಗಳಲ್ಲಿ ಹೇಳ್ತಾ ಇದ್ದೀನಿ, ನನ್ನ ಸಂಜನಾಳ ಮದುವೆ ಕ್ಯಾನ್ಸಲ್ ಅಂತ. ದಯವಿಟ್ಟು ಅದನ್ನು ಬಿಡಿಸಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಹಾಗೆ ಮಾಡಬೇಡಿ ಪ್ಲೀಸ್. ಪರವಾಗಿಲ್ಲಪ್ಪ, ಬಿಡಿಸಿ ಹೇಳು. ನಾವೇನಾದರೂ ನಿನ್ನ ಮನಸ್ಸು ನೋಯಿಸೋ ಹಾಗೆ ಮಾತಾಡಿದರೆ ತಿದ್ಕೊಳ್ತೀವಿ. ಅಥವಾ ಸಂಜನಾ ಏನಾದರೂ ನಿನ್ನ ಹತ್ರ ಮಾತಾಡುವಾಗ ಹೌದಪ್ಪ, ಅವಳು ಒಂದೊಂದ್ಸಲ ಚಿಕ್ಕ ಮಕ್ಕಳ ಥರ ಏನೇನೋ ಮಾತಾಡ್ಬಿಡ್ತಾಳೆ. ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ. ಅವಳಿಗೆ ನಾವು ಬುದ್ಧಿ ಹೇಳ್ತೀವಪ್ಪ. ಗಾಡ್, ವಾಟ್ ಅ ಡ್ರಾಮಾ. ಸರಿ, ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಮೊನ್ನೆ ನಾನು ನಿಮ್ಮ ಮನೆಗೆ ಬಂದಾಗ ಸಹನಾ ಕಾಲ್ ಮಾಡಿದ್ರಲ್ಲ, ಆ ಫೋನ್ ನಂಬರ್ ಕೊಡಿ. ನಾನೇ ಫೋನ್ ಮಾಡ್ತೀನಿ ಸಹನಾಗೆ. ಯಾಕೆ ಯೋಚನೆ ಮಾಡ್ತಿದ್ದೀರಾ? ಯಾವುದೋ ಇನ್ವ್ಯಾಲಿಡ್ ನಂಬರ್ಗೆ ಕಾಲ್ ಮಾಡಿ ಡ್ರಾಮಾ ಮಾಡಿದ್ರಲ್ವಾ? ಅಂಕಲ್, ಒಂದು ಮದುವೆ ಮಾಡೋದಕ್ಕೆ 1000 ಸುಳ್ಳು ಹೇಳು ಅನ್ನೋದೆಲ್ಲ ಹಳೇ ಕಾನ್ಸೆಪ್ಟು. ವಿಚಾರಗಳನ್ನ ಮುಚ್ಚಿಟ್ಟು ಮದುವೆ ಮಾಡಬೇಡಿ, ಲೈಫೇ ಹಾಳಾಗತ್ತೆ. ಓಪನ್ ಆಗಿರಬೇಕು ಅಂಕಲ್. ಐ ಆಮ್ ಸಾರಿ ಶಿಶಿರ. ಆಗಿದ್ದಕ್ಕೆ ದಯವಿಟ್ಟು ನಮ್ಮನ್ನು ಕ್ಷಮಿಸು.
ನಿನ್ನ ಮಾತು ನಾನು ಒಪ್ತೀನಪ್ಪ. ನಿನ್ನ ಹತ್ರ ನಾನು ಯಾವ ವಿಚಾರನೂ ಮುಚ್ಚಿಡಲ್ಲ, ನೇರವಾಗಿ ಎಲ್ಲದನ್ನೂ ಹೇಳ್ತೀನಿ. ಒಂದು ವಾರದ ಹಿಂದೆ ನನ್ನ ದೊಡ್ಡ ಮಗಳು ಸಹ ಫೋನ್ ಮಾಡಿದ್ಲು. ಅವಳು ಪ್ರೀತಿಸ್ತಾ ಇರೋ ಆ ಸುದೀಪ್ ಅನ್ನೋ ಹುಡುಗ ಅವ್ರ ಮನೆಯವ್ರು ಕರ್ಕೊಂಡು 2 ದಿನದಲ್ಲಿ ಮೈಸೂರಿಗೆ ಬರ್ತೀನಿ ಅಂತಲೂ ಹೇಳಿದ್ಲು. ಆದರೆ ಅದಾದಮೇಲೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗೋಯ್ತಪ್ಪ. ಇನ್ನೊಂದು 2 ದಿನದಲ್ಲಿ ಅವಳು ಮೈಸೂರಿಗೆ ಬರ್ತಾಳೆ. ಆದಷ್ಟು ಬೇಗ ಅವಳು ಮದುವೆ ಆಗುತ್ತೆ. ನೋಡಪ್ಪ, ನಾನು ಯಾವ ವಿಚಾರನೂ ನಿನ್ನಿಂದ ಮುಚ್ಚಿಟ್ಟಿಲ್ಲ, ಎಲ್ಲ ನೇರವಾಗಿ ಹೇಳಿದ್ದೀನಿ. ಅಂಕಲ್, ನನಗೆ ಈ ಡ್ರಾಮಾದಲ್ಲೆಲ್ಲ ಇನ್ವಾಲ್ವ್ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ನನ್ನ ಬಿಟ್ಬಿಡಿ ಅಂಕಲ್. ಅಂಕಲ್, ನಾನೊಂದು ಮಾತು ಹೇಳ.